Hello, Namaskara. ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಜೊತೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ನಳಿ ಆಂಟಿದು ಬೆಸ್ಟ್ ಫ್ರೆಂಡ್ ಇದ್ದಾರೆ. ಇವ್ರ ಹೆಸರು ವಿನೋದ ರವಿಕುಮಾರ್ ಅಂತ. ಫಸ್ಟ್ಲಿ ಆಂಟಿ ನಿಮಗೆ ನಮ್ಮ ಚಾನೆಲ್ಗೆ ವೆಲ್ಕಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಯಾಕೆ ಅಂತ ಅಂದರೆ ಆಂಟಿದು ಹೊಸ ವೆಂಚರ್ ಸ್ಟಾರ್ಟ್ ಮಾಡಿದ್ದಾರೆ. ಅದು ಧನ್ಯ ಮಲ್ಟಿಗ್ರೇನ್ ಮಾಲ್ಟ್ ಅಂತ. ಸೊ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಡೀಟೇಲ್ಸ್ ಆಂಟಿನೇ ಕೊಡ್ತಾರೆ. ಅದಕ್ಕೂ ಮುಂಚೆ ಆಂಟಿ ಇಲ್ಲಿ ಆಲ್ರೆಡಿ ಪ್ರಿಪೇರ್ ಮಾಡಿದ್ದಾರೆ. ನಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಕುಡಿದ್ಬಿಡೋಣ. ಬಿಸಿ ಬಿಸಿ ಇರುವಾಗೇ ಕುಡಿಬೇಕಂತೆ, ಆಮೇಲೆ ಆರೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು 2 ದಿನದ ಮುಂಚೆ ಪೋಸ್ಟ್ ಮಾಡಿದ್ದೆ. ಒಂದಷ್ಟು ಜನ ಸಿಕ್ಕಾಬಟ್ಟೆ ಕ್ವೆಶ್ಚನ್ಸ್ ಕೇಳಿದ್ರಿ. ಎನಿವೇಸ್ ಇವತ್ತು ಆಂಟಿ ಮನೆಗೆ ಬಂದಿದ್ರು. ಸೊ ಅವ್ರನ್ನೇ ಕೂರಿಸಿ ಮಾತಾಡ್ಬಿಟ್ರೆ ಬೆಸ್ಟು, ನನಗೆ ಏನೇನೋ ಹೇಳೋದ್ಕಿಂತ ಅವ್ರ ಬಾಯಿಂದ ಕೇಳೋದು ಬೆಸ್ಟು ಅಂತ ಅಂದ್ಕೊಂಡು ಅವ್ರನ್ನೇ ಕೂರಿಸ್ಕೊಂಡಿದ್ದೀನಿ. ಸೊ ನೀವು ನನಗೆ ಏನೇನೆಲ್ಲ ಕ್ವೆಶ್ಚನ್ಸ್ ಕೇಳಿದ್ರಿ ಅದನ್ನು ನಾನು ಆಂಟಿ ಕೇಳ್ತೀನಿ. ಆ್ಯಂಡ್ ಇದೇ ಫಸ್ಟ್ ಟೈಮ್ ಇನ್ಫ್ಯಾಕ್ಟ್ ನಾನು ಟೇಸ್ಟ್ ಮಾಡ್ತಾ ಇರೋದು. ನಳಿ ಆಂಟಿ ಆಲ್ರೆಡಿ ಯೂಸ್ ಮಾಡಿದ್ದಾರೆ. ನಾನು ಇವತ್ತಿಂದ ಶುರು ಮಾಡ್ತಿದ್ದೀನಿ ಆ್ಯಂಡ್ ಒಂದು 10-15 ದಿನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಡೆಫಿನೆಟ್ಲಿ ನಾನು ಇನ್ಸ್ಟಾಗ್ರಾಮಲ್ಲೂ ಇದ್ರದ್ದು ರಿವ್ಯೂ ಕೊಡ್ತೀನಿ. ಆ್ಯಂಡ್ ಓವರ್ ಟು ವಿನೋದ ಆಂಟಿ, ಯಾಕೆ ಫಸ್ಟ್ ಆಫ್ ಆಲ್ ಇದನ್ನು ಶುರು ಮಾಡಿದ್ದು, ಏನಿದೆ ಇದರಲ್ಲಿ, ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಬಿಡಿ ಆಂಟಿ. ಎಸ್, ನಮಸ್ತೆ. ನನ್ನ ಹೆಸರು ವಿನೋದ ರವಿಕುಮಾರ್ ಅಂತ. ನಾನು ಇದು ಮಾಡೋ ಉದ್ದೇಶ ನನ್ನ ಮನೆಗೋಸ್ಕರನೇ ಮಾಡ್ಕೊಂಡಿದ್ದು. ನಮ್ಮ ಮನೇಲಿ ನನ್ನ ಮಕ್ಕಳಿಗೆ, ನಮ್ಮ ಹಸ್ಬೆಂಡ್ಗೆ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಆಗಿ ಯೂಸ್ ಮಾಡೋಣ ಅಂತ ಮಾಡಿದ್ದು. ಬಟ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದು. ಅಂದರೆ ಏನಕ್ಕಂದರೆ ಇದನ್ನು ಮಾಡ್ತಾ ಅಂದರೆ ಏನು ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟಿಗೆ ಮಾಡಿದೆ, ನಾನು ಮಾತ್ರ ಯೂಸ್ ಮಾಡಿಲ್ಲ. ಏನಾದರೂ ಮಾಡಿದರೆ ನಮ್ಮ ಮನೆ ಪಕ್ಕದವ್ರಿಗೆ ನಾವು ಕೊಡ್ತೀವಿ, ಅಕ್ಕಪಕ್ಕದವ್ರಿಗೆ ನೋಡ್ರಿ ಟೇಸ್ಟ್ ನೋಡಿ ಅಂತ ಕೊಡ್ತೀವಲ್ಲ, ಅದೇ ಥರ ಅಕ್ಕಪಕ್ಕದಲ್ಲಿ ಕೊಟ್ಟಿದ್ದು. ನಾನು ಏನೋ ಒಂದು ಖುಷಿಗೆ ಕೊಟ್ಟೆ. ಯಾರಾದರೂ ಒಂದು ಚೆನ್ನಾಗಿರೋ ಅಡುಗೆ ಮಾಡಿ ಚೆನ್ನಾಗಿದ್ರೆ ಒಂದು ಅಕ್ಕಪಕ್ಕದವ್ರು ಕೊಟ್ಟು ನಮಗೆ ಅದು ಕ್ರೆಡಿಟ್ ಸಿಗಬೇಕನ್ನೋ ಆಸೆ ಇರುತ್ತಲ್ವ, ಎಲ್ಲ ಹೆಂಗಸ್ರಿಗಿರುತ್ತೆ. ಅದೇ ಥರನೇ ಕೊಟ್ಟಿದ್ದು. ಅವ್ರಿಗೆ ಟೇಸ್ಟ್ ಇಷ್ಟ ಆಗಿ ಅವರು ನನಗೆ ಹೇಳಿದ್ದು, ಆಂಟಿ ನಮಗೂ ಸ್ವಲ್ಪ ಕೊಡಿ, ಮಾಡಿಕೊಡಿ. ಅಂದರೆ ನೀವು ಫ್ರೀಯಾಗಿ ಕೊಡಬೇಡಿ, ದುಡ್ಡು ತೊಗೊಂಡು ಕೊಡಿ ಅಂತ ಹೇಳಿದ್ದು. ಸೊ ಹಂಗೆ ನಾನು ಅಕ್ಕಪಕ್ಕದಲ್ಲಿ ಕೊಟ್ಟು ಇದನ್ನು ಸ್ಟಾರ್ಟ್ ಮಾಡಿದ್ದು. ಏಕೆಂದರೆ ಅವರು ಚೆನ್ನಾಗಿದೆ ಅಂತ ಅಂದಮೇಲೆ ಎಲ್ಲರಿಗೂ ಕೊಡೋಣ ಅನ್ನೋ ಒಂದು ಆಸೆಗೋಸ್ಕರ ಮಾಡಿದ್ದು. ಇದು ತುಂಬಾ ಚೆನ್ನಾಗಿದೆ, ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಒಂದು ಸರಿ ಟೇಸ್ಟ್ ನೋಡಿ, ನಿಮ್ಗೆ ಏನಂತ ಗೊತ್ತಾಗುತ್ತೆ ಇದ್ರ ಬಗ್ಗೆ. ಏನೇನು ಹಾಕಿದ್ದೀರಾ ಆಂಟಿ ಇದರಲ್ಲಿ ಏನಂದರೆ ಎಲ್ಲ ನಾವು ಮಾಮೂಲಿ ಮನೆಯಲ್ಲಿ ಏನು ಯೂಸ್ ಮಾಡ್ತೀವಿ, ರಾಗಿ, ಗೋಧಿ, ಹೆಸರು ಕಾಳು, ಕಡಲೆಕಾಳು, ಎಲ್ಲಾನು ಧಾನ್ಯಗಳು, ದ್ವಿದಳ ಧಾನ್ಯಗಳು ಸೇರಿಸಿದ್ದೀನಿ. ಮತ್ತು ಮಿಲೆಟ್ಸ್, ಸಿರಿಧಾನ್ಯಗಳು. ಇವಾಗ ಎಲ್ಲ ಕಡೆನೂ ಸಿರಿಧಾನ್ಯಗಳು ಫೇಮಸ್ ಅಲ್ವಾ. ಸಿರಿಧಾನ್ಯಗಳಿಂದ ಬೆನಿಫಿಟ್ಸ್ ಏನಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಆಲ್ರೆಡಿ ಸಿರಿಧಾನ್ಯಗಳಲ್ಲಿ ತುಂಬ ಫೈಬರ್ ರಿಚ್ ಆಗಿರುತ್ತೆ. ಅದು ನಮ್ಮ ದೇಹಕ್ಕೆ ಫೈಬರ್ ಬೇಕಲ್ವ ಡೈಜೆಷನ್ಗೆ. ಅಷ್ಟು ಸಿರಿಧಾನ್ಯಗಳು 7 ಥರದ ಸಿರಿಧಾನ್ಯಗಳು ಹಾಕಿದ್ದೀನಿ. ಡೈಜೆಷನ್ಗೆ ಅಂತ ನಾನು ಇಲ್ಲಿ ಜೀರಿಗೆ, ಮೆಣಸು ಮತ್ತು ಮೆಂತ್ಯ ಸೇರಿಸಿದ್ದೀನಿ. ಮತ್ತು ಶುಂಠಿ ಪೌಡರ್ ಸಹ ಹಾಕಿದ್ದೀನಿ. ಡ್ರೈ ಫ್ರೂಟ್ಸ್ ಸಹ ಹಾಕಿದ್ದೀನಿ. ಡ್ರೈ ಫ್ರೂಟ್ಸಲ್ಲಿ ಅಂದರೆ ನಾನು ಬಾದಾಮಿ, ಗೋಡಂಬಿ, ವಾಲ್ನಟ್ 3 ಯೂಸ್ ಮಾಡಿದ್ದೀನಿ. ಮತ್ತು ಅಗಸೆ ಬೀಜ, ಮತ್ತು ಪಾಂಪ್ಕಿನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸ್ ಇಷ್ಟೆಲ್ಲನೂ ಯೂಸ್ ಮಾಡಿದ್ದೀನಿ. ಇದರಲ್ಲಿ ಏನು 30 ಥರದ ಪದಾರ್ಥಗಳು ನಾನು ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಹಾಕಿದ್ದೀನಿ. ಸೂಪರ್. ಸೊ ಪ್ರಾಬಬ್ಲಿ ಆಂಟಿ ನಂಗೆ ಒಂದಿಬ್ರು ಕೇಳಿದ್ರು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತಾ ಅಂತ. ಫೈಬರ್ ಚೆನ್ನಾಗಿದೆ ಅಂದರೆ ಖಂಡಿತ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಕಲ್ತಿರೋ ಮಟ್ಟಿಗೆ ಪ್ರಾಬಬ್ಲಿ ಹೆಲ್ಪ್ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಬೇಕು ನೆಕ್ಸ್ಟು. ಆ್ಯಂಡ್ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಇವಾಗ ಆಲ್ರೆಡಿ ನೀವು ಹೇಳಿದ್ರಿ, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ. ಅದು ಬಿಟ್ಟು ಇದರಲ್ಲಿ ಮಾಮೂಲಿ ಪ್ರೋಟೀನ್ ರಾಗಿ ಮತ್ತು ನಾನು ಕಾಳುಗಳೆಲ್ಲ ಯೂಸ್ ಮಾಡಿರೋದ್ರಿಂದ ಇದರಲ್ಲಿ ಪ್ರೋಟೀನ್ ರಿಚ್ ಆಗಿರುತ್ತೆ. ಏನಂದರೆ ಒಂದು ಮೀಲಲ್ಲಿ ಏನು ಬೇಕೋ ಅಷ್ಟು ಪ್ರೋಟೀನ್ ಇದರಲ್ಲಿ ಸಿಗುತ್ತೆ. ಮತ್ತು ಇದನ್ನು ತಗೊಳ್ಳೋದ್ರಿಂದ ನಮಗೆ ಇಮ್ಯುನಿಟಿ ಬೂಸ್ಟ್ ಚೆನ್ನಾಗಾಗತ್ತೆ. ನಂಗೆ ಹಸಿವು ಸಹ ಬೇಗ ಆಗಲ್ಲ. ಈಗ ನಾವು ರೈಸು, ದೋಸೆ, ಇಡ್ಲಿ ತಿಂದರೆ ಬೇಗ ಹೊಟ್ಟೆ ಹಸಿವಾಗತ್ತೆ. ಇದನ್ನು ತಗೊಳ್ಳೋದ್ರಿಂದ ಫೈಬರ್ ಇದೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಒಂದು 3 hours ಇದರಲ್ಲಿ ಹೊಟ್ಟೆ ಹಸಿವು ಆಗೋದಿಲ್ಲ. ಮತ್ತು ಇಮ್ಯುನಿಟಿ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತಾ? ಖಂಡಿತ ಆಗುತ್ತೆ ಅರ್ಪಿತಾ. ಯಾಕೆ ವೆಯ್ಟ್ ಲಾಸ್ಗೆ ಅಂದರೆ, ಈಗ ನಾವು ಕಾಫಿ ಟೀಗಂದರೆ 1 ಸ್ಪೂನ್ ನಾವು ಕಾಫಿ ಟೀ ಬದಲು ನಾವು ತಗೋಬೇಕಂದ್ರೆ 1 ಸ್ಪೂನ್ ಹಾಕಿ ಇದು ಮಾಡ್ಕೋತೀವಿ. ಇದ್ರ ನಮಗೆ ಒಂದು ವೆಯ್ಟ್ ಲಾಸ್ಗೆ ಅಂದರೆ 4 ಸ್ಪೂನ್, 1 ಟೇಬಲ್ ಸ್ಪೂನಲ್ಲಿ ಇದ್ರ 4 ಸ್ಪೂನ್ ಹಾಕ್ಕೊಂಡು ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು, ಸೇಮ್ ಮಕ್ಳಿಗೆ ಹೆಂಗೆ ನಾವು ರಾಗಿ ಸರಿ ಮಾಡ್ತೀವಿ ಅದೇ ಥರ. ಹೌದು, ಕನ್ಸಿಸ್ಟೆನ್ಸಿಗೆ ಮಾಡಿದ್ದು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಒಂದು 100 ml ಮೊಸರು ಹಾಕ್ಕೊಳ್ಳಿ. ಮೊಸರು ಹಾಕೊಂಡು ತಿಂದರೆ ನಮಗೆ ಒಂದು ಮೀಲ್ ರೀಪ್ಲೇಸ್ಮೆಂಟ್ ಆಗುತ್ತೆ. ಇದು ಅಂದರೆ ಯಾವಾಗ ರೀಪ್ಲೇಸ್ ಮಾಡ್ಬೋದು? ಬೆಳಗ್ಗೆನ, ರಾತ್ರಿನ? ಬೆಳಗ್ಗೆ ಮಾಡಿದ್ರೆ ಬೆಸ್ಟ್. ಸೊ ಬೆಳಗ್ಗೆ ತಿಂಡಿ ಬದಲಾಗಿ ಇದನ್ನ ತಗೊಂಡ್ರೆ ನಮಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ಪದೇ ಪದೇ ಹೊಟ್ಟೆ ಹಸಿವಾಗಲ್ಲ, ಇಮ್ಯುನಿಟಿ ಚೆನ್ನಾಗಿರುತ್ತೆ.
ಗಟ್ ಹೆಲ್ತ್ ಚೆನ್ನಾಗಾಗುತ್ತೆ ಆ್ಯಂಡ್ ಪ್ರೋಟೀನ್ ರಿಚ್. ಇವಾಗ ಆ್ಯಕ್ಚುಲಿ ಇಂಡಿಯಾಲಿ ಪ್ರೋಟೀನ್ ಡಿಫಿಷಿಯನ್ಸಿ ತುಂಬ ಆಗ್ತಾ ಇದೆ. ಸೊ ಪ್ರೋಟೀನ್ ಚೆನ್ನಾಗಿರುತ್ತೆ ಆ್ಯಂಡ್ ಯೂಶಲಿ ನಾನು ಕೇಳಿದ್ದೀನಿ ಬೆಳಗ್ಗೆ ಫಸ್ಟ್ ಮೀಲ್ ನಮ್ಮದು ಪ್ರೋಟೀನ್ ರಿಚ್ ಇದ್ದರೆ ತುಂಬ ಒಳ್ಳೆಯದು ದೇಹಕ್ಕೆ ಅಂತ. ಸೊ ಅದೆಲ್ಲನೂ ಇದರಲ್ಲಿದೆ ಆ್ಯಂಡ್ ಆಂಟಿ ಆಲ್ರೆಡಿ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ 30 ಥರದ ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ ಅಂತ. ನಮಗೆ ಅದನ್ನೆಲ್ಲನೂ ತಂದು ಅದನ್ನೆಲ್ಲ ಒಣಗಿಸಿ ಫ್ರೈ ಮಾಡಿ ಪುಡಿ ಮಾಡೋ ಅಷ್ಟೆಲ್ಲ ಪೇಷನ್ಸ್ ಇಲ್ಲ. ಅದ್ರ ಬದಲು ಇದನ್ನ ಈಸಿಯಾಗಿ ತಗೊಂಡು ಪ್ರಿಪೇರ್ ಮಾಡಿ. ಇನ್ನೊಂದು ಅರ್ಪಿತಾ ಏನಂದ್ರೆ ಸಿರಿಧಾನ್ಯಗಳು ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡಬಾರ್ದು. ಓಕೆ, ಸಿರಿಧಾನ್ಯಗಳು ಡೈರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಅದು ಹೀಟ್ ನಮಗೆ ಜಾಸ್ತಿ ಆಗತ್ತೆ ಅಂತ ನಾನು ಏನ್ ಮಾಡಿದೀನಿ ಅಂದ್ರೆ ರಾತ್ರಿ ಸಿರಿಧಾನ್ಯಗಳು ನೆನೆಹಿಟ್ಟು ಬೆಳಗ್ಗೆ ನೀರೆಲ್ಲ ತೆಗೆದು ಇದನ್ನ ಒಣಗಿಸ್ಕೋತೀನಿ. 3 days ಒಣಗಿಸಿದಾದ್ಮೇಲೆ ಇದನ್ನ ಹುರ್ಕೊಳ್ತೀನಿ. ಹುರಿಬೇಕಾದ್ರೂ ನಾನು ತುಂಬಾ ಫ್ಲೇಮ್ ಜಾಸ್ತಿ ಮಾಡಲ್ಲ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರಿತೀನಿ. ತುಂಬಾ ಕೆಲಸ ಇದೆ ಒಟ್ಟಿನಲ್ಲಿ, ತುಂಬಾನೇ ಕೆಲಸ ಇದೆ. ನಮಗ್ ಈಸಿ ಮಾಡ್ಕೊಡ್ತಾ ಇದ್ದಾರೆ ಆಂಟಿ. ಎಲ್ಲೇ ಇದ್ರೂ ಅವ್ರಿಗೆ ತಲುಪಿಸ್ತೀರಾ ಅಂದ್ರೆ ಆಲ್ ಓವರ್ ಇಂಡಿಯಾ? ಆಲ್ ಓವರ್ ಇಂಡಿಯಾ ವಿತ್ ಇನ್ ಸಿಟಿ ಎಲ್ಲಿದ್ರು ನೀವು ವಾಟ್ಸ್ಆಪ್ ಮೂಲಕ ನಂದು ವಾಟ್ಸ್ಆಪ್ ನಂಬರ್ ಕೊಡ್ತೀನಿ. ನಾನು ಎಲ್ಲಾ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅಂಡ್ ಆಲ್ಸೋ ಇಲ್ಲೂ ನಾನು ಸ್ಕ್ರೀನ್ ಮೇಲೆ ಇವ್ರದ್ದು ವಾಟ್ಸ್ಆಪ್ ನಂಬರ್ ಹಾಕಿರ್ತೀನಿ. ಅವ್ರಿಗೆ ಏನೇ ಇದ್ರೂ ವಾಟ್ಸ್ಆಪ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಅರ್ಪಿತಾ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ. ಅಂಡ್ ಇನ್ನೊಂದು ವಿಷಯ ಅಂದ್ರೆ ವಿನೋದ ಆಂಟಿದು ಒಂದು ಯೂಟ್ಯೂಬ್ ಚಾನೆಲ್ ಇದೆ. ಆ ಯೂಟ್ಯೂಬ್ ಚಾನೆಲ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅವ್ರು ಕುಕ್ ಮಾಡ್ತಾ ಇರ್ತಾರೆ ಸಿಕ್ಕಾಪಟ್ಟೆ. ನಂದು ವ್ಲಾಗಲ್ಲಂತೂ ಅಷ್ಟು ಕುಕಿಂಗ್ ಬರಲ್ಲ, ಬಟ್ ಇನ್ಮೇಲೆ ನಳಿ ಆಂಟಿನ ಸೇರಿಸ್ಕೊಂಡು ಒಂದಷ್ಟು ಕುಕಿಂಗ್ ವಿಡಿಯೋಸ್ ಮಾಡ್ಬೇಕಂತ ಇದ್ದೀನಿ. ಬಟ್ ಅದರ್ವೈಸ್ ಇವ್ರು ತುಂಬಾ ಚೆನ್ನಾಗಿ ಡಯಟ್ ರಿಲೇಟೆಡ್ ಏನೇನು ಅಡುಗೆಗಳು ಬೇಕು ಅದೆಲ್ಲ ಮಾಡ್ತಾ ಇರ್ತಾರೆ. ಆಮೇಲೆ ಇವ್ರ ಫ್ರೆಂಡ್ಸ್ದು ಕಿಟಿ ಪಾರ್ಟಿ ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತಾರೆ. ಸೊ ಶಾಪಿಂಗ್ ವಿಡಿಯೋಸ್ ಎಲ್ಲ ಹಾಕ್ತಿರ್ತಾರೆ. ಹೋಗಿ ಅವ್ರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಿಂಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.